ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲೂ ಕೂಡ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಿದೆ. ಕಾರಣ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಈ ನಡುವೆ ಸೋಮಣ್ಣ ಪರ ನಿಂತಿದ್ದೆ ಪ್ರತಾಪ್ ಸಿಂಹ ಅವರಿಗೆ ಮುಳುವಾಗಿದ್ಯಾ ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗಿದೆ. ವಿ ಸೋಮಣ್ಣನವರಿಗೆ ಸಾಥ್ ಕೊಟ್ಟಿದ್ರಿಂದಲೇ ಟಿಕೆಟ್ ಸಿಗ್ತಾ ಇಲ್ವಾ ಅನ್ನೋ ಗುಮಾನಿ. ಈ ಹಿಂದೆ ಸೋಮಣ್ಣ ಪರ ಪ್ರಚಾರವನ್ನ ನಡೆಸಿದ್ದ ಪ್ರತಾಪ್ ಸಿಂಹ ಆದ್ರೆ ಪಕ್ಷದ ನಾಯಕರ ಒಳ ಏಟಿನಿಂದ ಸೋಲಾಯಿತು ಎಂದಿದ್ರು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಬೇಸರಗೊಂಡಿದ್ದ ಪ್ರತಾಪ್ ಸಿಂಹ ಮೈಸೂರಿಗೆ ಉಸ್ತುವಾರಿ ಸಚಿವರಾಗಿ ಬಂದಾಗ್ಲೂ ಕೂಡ ಬೆನ್ನಿಗೆ ನಿಂತಿದ್ರು. ಇದೆಲ್ಲ ಸೋಮಣ್ಣ ವಿರೋಧಿ ಬಣದವರ ಕೆಂಗಣ್ಣಿಗೆ ಗುರಿಯಾಯ್ತಾ? ಸೋಮಣ್ಣ ವಿರೋಧಿ ಬಣದಿಂದಲೇ ಪ್ರತಾಪ್ ಸಿಂಹ ಅವರ ವಿರುದ್ಧ ಇದೀಗ ಷಡ್ಯಂತ್ರ ರೂಪಿತವಾಗ್ತಾ ಇದೆಯಾ? ಟಿಕೆಟ್ ಒಂದು ವೇಳೆ ತಪ್ಪಿ ಹೋಗುತ್ತೆ ಅನ್ನೋದಕ್ಕೆ ಇದೇ ಕಾರಣವಾಗುತ್ತಾ ಅನ್ನೋ ಅನುಮಾನಗಳು ಕೂಡ ಶುರುವಾಗಿದೆ. ಇದೇ ಕಾರಣದಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗ್ತಿದ್ಯಾ ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ವರುಣ ಶಿಕಾರಿ ಪಾಲಿಟಿಕ್ಸ್ಗೆ ಬಲಿಯಾದ್ರ ಪ್ರತಾಪ್ ಸಿಂಹ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ. ನೀನು ವರುಣಕ್ಕೆ ಬರಬೇಡ ವಿಜಯೇಂದ್ರ, ನಾನು ಶಿಕಾರಿ ಮಾಡಲ್ಲ, ಯಡಿಯೂರಪ್ಪ ಅಂತ ಮಾಡಿಕೊಂಡ ಒಪ್ಪಂದ ಲೋಕಸಭೆಯವರೆಗೂ ಕೂಡ ಮುಂದುವರೆದಿದೆ. ಅಂದು ಸ್ಟಾರ್ಟ್ ಆದಂತಹ ಈ ಒಂದು ಜಟಾಪಟಿ ಈಗಿನವರೆಗೂ ಕೂಡ ಮುಂದುವರೆದಿದೆಯಾ? ಅಷ್ಟೇ ಪ್ರತಾಪ್ ಸಿಂಹ ಅವರೇ ಎಂದು ಪೋಸ್ಟ್. ವರುಣಾದಲ್ಲಿ ಬಿಎಸ್ವೈ ಸಿದ್ದರಾಮಯ್ಯನವರಿಗೆ ಅನುಕೂಲ ಮಾಡಿದ್ರು, ಶಿಕಾರಿಪುರದಲ್ಲಿ ಸಿದ್ದರಾಮಯ್ಯ ವಿಜಯೇಂದ್ರಗೆ ಸಹಾಯ ಮಾಡಿದ್ರು ಅನ್ನೋ ಅರ್ಥದಲ್ಲಿ ಜಾಲತಾಣದಲ್ಲಿ ಸದ್ಯಕ್ಕೆ ಜೋರಾಗಿ ಚರ್ಚೆಗಳು ನಡೀತಾ ಇದೆ. ಈ ಎಲ್ಲಾ ಕಾರಣಗಳಿಂದಾಗಿ ಪ್ರತಾಪ್ ಸಿಂಹ ಅವರಿಗೆ ಎಂಪಿ ಟಿಕೆಟ್ ಮಿಸ್ ಆಗುವ ಸಾಧ್ಯತೆಗಳು ಇದೆ. ಈ ಒಂದು ವಿಚಾರವಾಗಿಯೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಒಂದು ಆಯಾಮದಲ್ಲೇ ಚರ್ಚೆಗಳು ಕೂಡ ಪೋಸ್ಟ್ಗಳು ಕೂಡ ಓಡಾಡ್ತಾ ಇದೆ. ವರುಣ ಮತ್ತು ಶಿಕಾರಿಪುರ ಪಾಲಿಟಿಕ್ಸ್ಗೆ ಪ್ರತಾಪ್ ಸಿಂಹ ಅವರು ಇಲ್ಲಿ ಬಲಿಯಾದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ನೀನು ಋಣಕ್ಕೆ ಬರಬೇಡ ವಿಜಯೇಂದ್ರ, ನಾನು ಶಿಕಾರಿ ಮಾಡಲ್ಲ, ಯಡಿಯೂರಪ್ಪ ಅಂತ ಮಾಡಿಕೊಂಡ ಒಪ್ಪಂದ ಲೋಕಸಭೆಯವರೆಗೂ ಕೂಡ ಮುಂದುವರೆದಿದೆ, ಅಷ್ಟೇ ಪ್ರತಾಪ್ ಸಿಂಹ ಅವರೇ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಅಲ್ಲಿಗೆ ಲೋಕಸಭೆ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕೇವಲ ಕನಸಷ್ಟೇ ಅಂತ ಹೇಳೋ ಧಾಟಿಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಟಿಕೆಟ್ ಸಿಗೋ ವಿಶ್ವಾಸವನ್ನ ಪ್ರತಾಪ್ ಸಿಂಹ ಅವರು ವ್ಯಕ್ತಪಡಿಸಿದ್ದಾರೆ. ಪಕ್ಷ ನನ್ನ ಕೈ ಬಿಡಲ್ಲ ಅಂತ ಅಚಲ ನಂಬಿಕೆ ಇದೆ ಎಂದಿದ್ದಾರೆ. ಮೋದಿ ಅವರು ನನಗೆ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಪ್ರತಾಪ್ ಸಿಂಹ ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಯಾರು ಹೇಳಿ? ನಾನು ಆತರ ಯಾವತ್ತೂ ಹೇಳಿಲ್ಲ. ನೋಡಿಲಿ, ಒಂದ್ ನಿಮಿಷ ನಾನು ಹೇಳಿದ್ದೀನಿ, ನಿಮಗೆ ಕೇಳುವಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವೇನೇ ಕೇಳಿದ್ರು ನಾನು ಉತ್ತರ ಇಸ್ತೇನೆ. ನಮ್ಮ ಮೋದಿಯವರ ಹೆಸರಲ್ಲಿ ಗೆದ್ದಿರೋನು, ಮೊದಲನೇ ಸರಿ ಗೆದ್ದಿದ್ದು ಮೋದಿಯವರ ಹೆಸರಲ್ಲೇ, ಎರಡನೇ ಸರಿ ಗೆದ್ದಿದ್ದು ಮೋದಿ ಹೆಸರಿನಲ್ಲೇ, ಮೂರನೇ ಸರಿನೂ ಕೂಡ ಮೋದಿಯವರ ಹೆಸರಿನಲ್ಲೇ ಗೆಲ್ಲೋನು. ಮೋದಿಜಿಯವರು ಎಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ. ಅವ್ರ ಹೆಸರಿನಲ್ಲಿ ಗೆದ್ದವನು ನಾನೇ ಊರಿಗೆಲ್ಲ ಪಟೇಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ಹೆಸರು ನೋಡಿ, ನಮ್ಮ ಪಾಲಿಗೆ, ನಮ್ಮ ಪಕ್ಷದ ಪಾಲಿಗೆ ಮೋದಿಜಿ ದೇವರಿದ್ದಂಗೆ. ಮೈಸೂರಿಗೆ ಅಧಿದೇವತೆ ಚಾಮುಂಡೇಶ್ವರಿ, ಕಾವೇರಿ ತಾಯಿ, ಮೋದಿಜಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅನ್ನೋ ವಿಶ್ವಾಸ.